ಚಿತ್ರರಸನು ತಿರುಪತಿಯೊಡನೆ ಧನುರ್ಧಾರಿಯಾಗಿದ್ದು ಹೋಗುವನಂತೆ. ತಂಗಿ ಅಕ್ಕಯ್ಯ, ಆದ್ದರಿಂದ ಕಾಂತನ ಮನವೊಲಿಸಿ ಅರಮನೆಗೆ ಕರೆದು ತರೋಣ ಬಾ ತಂಗಿ. ಶುಭಾಂಗಿ. ನಿನ್ನ ಮಾತಿನಂತೆ ಆಗಲಿ ಅಕ್ಕಯ್ಯ. ಅಹೋ ಪ್ರಿಯ, ಅಹೋ ಪ್ರಿಯ, ನೀನು ಹೋಗುವ ಪಯಣವೆಲ್ಲಿಗೆ ಕಾಂತ? ಸತಿಯರಾದ ಎಂದು ಮುಂದೆ ತಿಳಿಸುವುದು ನಿನ್ನ ಧರ್ಮವಲ್ಲವೇ ಪ್ರಿಯ? ಸತಿಯರ ಮುಂದೆ ತಿಳಿಸಿ ಹೋದರೆ ಕಾಂತ, ಸತಿಯರ ಮುಂದೆ ತಿಳಿಸಿದರೆ ಭೋಗ ಕಾರ್ಯ ಜಯವಾಗುವುದಿಲ್ಲವೆಂದು ಹೇಳಿದೀಯಾ? ಹಾಗಂದ್ರೆ ಯಾರು ಅದೇನು ಚೆನ್ನಾಗಿ ಪಯಣ ಸೀತಾ ಎನ್ನಯ ರಮಣ, ಎಲ್ಲಿಗೆ ನಿನ್ನಯ ಪಯಣ? ಕರದಲ್ಲಿ ಖಡ್ಗವನ್ನಿಡಿದು ಧನುರ್ಧಾರಿಯಾಗಿ ಸತ್ಯನಾದ ಎಂದು ಮುಂದೆ ಯಾವ ವಿಚಾರವನ್ನು ಹೇಳದೆ ನೀನು ಹೋಗುವ ಪಯಣವೆಲ್ಲಿಗೆಂದು ತಿಳಿಸು ಕಾಂತ. ಮದಿವಂತ ಎಲ್ಲಿಯೇ ಹುಟ್ಟಿ ರಾಜಮುಖಿಗಳಾದ ಮಡದಿ ಮನೆಯೇ ಪ್ರಾಣಕಾಂತ ಸಡಗರದಿಂದ ಸೌಂದರ್ಯದಿಂದ ಕೌರವನ ಪಯಣದಲ್ಲಿ ಕರ್ಣಿದ್ರು ನಾಟಕಗಳನ್ನು ಪಡೆಯಲು ಕಡಿಮೆ ಬರಬರುವ ಹೌದೇ? ಎಲೆ ಹುಡ ರಾಜಮುಖಿಯ ತಡ ಮಾಡದೆ ನಿನ್ನ ಗೃಹಗಳಿಗೆ ತೆರಳಬಹುದು. ಎಲ್ಲೇ ಮುದ್ದು ಮುಗಿಯಲಾದ ಪಕ್ಷಿಯೇ ಪ್ರಾಣೇಶ್ವರ, ಭಕ್ತ ಯುವ ಕಡೆಗೆ ಹೋಗುವ ಸುಭದ್ರ ಕುಮಾರನ ಬದ್ಧನಾಗುತ್ತ ಕುಲಾತ್ರಿಗಳ ಕಿತ್ತಿ ಸಾಡುವ ಅತ್ಯಾಧಿಕ ಬಲಶಾಲಿಯ ನಡಿಗೆ ಬುದ್ಧಿ ಶೂನ್ಯಳಾಗಿ ಬಂದಿರುವ ಹೊರತು ನಿನ್ನ ಸತ್ ಬುದ್ಧಿಗಿಂತ ನಿನ್ನ ಗೃಹದಡಿಗೆ ತೆರಳು ರಮಣಿ ಸದ್ಯ ಮರಳಿ ಕಾಂತೆ. ಹೌದು ಕಾಂತೆ, ಅದು ಎಂದಿಗೆ ಸಾಧ್ಯವಿಲ್ಲ ಕಾಂತೆ. ನಿನ್ನನ್ನು ನಾನು ಕಳಿಸುವುದಿಲ್ಲ. ಅದು ಯಾತಕ್ಕೆ ಕಳಿಸುವುದಿಲ್ಲ? ನೀನು ಎಲ್ಲಿಗೆ ಹೋಗುತ್ತಿರುವೆ ಎಂಬುದು ಸ್ವಲ್ಪ ವಿಚಾರ ಮಾಡಿ ನೋಡು. ನೋಡಿರುವನು ಕಾಂತೆ. ಕಾಂತೆ, ನನ್ನ ಮಂಡಲಕ್ಕೆ ಹೋಗಿ ಜಯಿಸಿ ಬರುವನೆಂದು ದೃಢ ನಿರ್ಧಾರವಿರುವುದು ನಿನಗೆ. ಹೌದು ಕಾಂತೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನೀನು ಹೋಗುತ್ತಿರುವುದು ಚಕ್ರ ಬಿಂಬದ ಕಡೆಗೆ. ಇಲ್ಲ ಅಂದವರೇ ಯಾರ ಕಾಂತೆ? ಅದಷ್ಟೊಂದು ಸುಲಭವಲ್ಲ. ಅದು ಯಾತಕ್ಕೆ ಕಾಂತೆ? ಪಾರ್ಥನ ಕುಮಾರ, ಕೇಳು. ಚೆನ್ನಾಗಿ ಪಾರ್ಥನ ಕುಮಾರ ಪಂತವ ಬಿಡುಡಿ. ಕೈ ಮುಗಿದು ಬೇಡಿಕೊಂಡರೆ ನಾನು ಹೋಗೋದು ಮಾತ್ರ ಬಿಡುವುದಿಲ್ಲ ಕಾಂತೆ. ಗುಣಗಂತ
ಕಾಂತೆ ನೀನ್ ಎಷ್ಟು ಹೇಳಿದ್ರೆ ನಾನು ಕೇಳ್ದನಲ್ಲ. ಮತಿವಂತ ನೀ ಬಿಡು ಬಂದ ಪಾತನ ಕೋರಿರ ಬಂದವ ಬಿಡು ನೀ ಪ್ರಾಣೇಶ್ವರ ಗುಣವಂತ ಓ ಮತಿವಂತ ನೀ ಬಿಡು ಬಂದ. ಕಾಂತೆ ಏತಕ್ಕೆ ನಡೆದಿಯಲ್ಲ ಎಂದು ಕೇಳಿದೀಯಾ? ಹೌದು ಕಾಂತೆ. ಪ್ರಾಣೇಶ್ವರ ಪ್ರಾಣೇಶ್ವರಿ ಚಕ್ರಬಿಂಬ ರಚಿಸಿ ಜಗಕ್ಕೆ ತೋರನೆ ಪಂಚಮದ ಗಂಡನ ಕಟ್ಟಿ ಕಳಿಸಿದ ಕಾಂತೆ. ಕಾಂತ ಕಾಂತೆ ನೋಡು ನೋಡು ವಿಚಾರ ಮಾಡಿ ನೋಡು. ನಾನು ನೋಡಿರುವಲ್ಲ ಕಾಂತೆ. ವಲ್ಲಭ ವಲ್ಲಭೆ ಅಭಿಮಾನ್ಯು ಏನಾಗುತ್ತದೆ? ಚಕ್ರಬಿಂಬ ರಚಿಸಿ ಜಗಕ್ಕೆ ತೋರನೆ ಪ್ರಿಯ ಆದ್ರೋಣ ನಮ್ಮಪ್ಪನು ಗುರು ವಿದ್ಯೆಯಲ್ಲಿ ಬರುತ್ತಲ್ಲ ಕಾಂತೆ. ನಿಮ್ಮ ಅಪ್ಪನು ನೀನಲ್ಲರು ಆ ಸಿಂಹದ ಹೊತ್ತಿಗೆ ಸಿಂಹದ ಮರಿ ಹುಟ್ಟುವಂತೆ ಕಾಂತ ಕಾಂತೆ ಪಾರ್ಥನ ಕುವರತೀರ ಬಂದವ ಬಿಡು ನೀ ಪ್ರಾಣೇಶ್ವರ ಗುಣವಂತ ಮತಿವಂತ ನೀ ಬಿಡು ಬಂದ. ಅಹೋ ವಲ್ಲಭ, ವಲ್ಲಭೆ ನಾನು ಎಷ್ಟು ಹೇಳಿದರೂ ನನ್ನ ಮಾತನ್ನು ಧಿಕ್ಕಾರ ಮಾಡುತ್ತಿರ್ಬೇಕು. ಕಾಂತ ಕಾಂತೆ ಚಂದ್ರನನ್ನು ಆಶ್ರಯಿಸಿದ ಚಕಾರ ಪಕ್ಷಿಯಂತೆ ನಾವಿಬ್ಬರು ನಿನ್ನನ್ನು ಆಶ್ರಯಿಸಿರಬೇಕು. ಚಂದನವನ್ನು ಸಿದ್ಧಗೊಳಿಸಿ ಶಸ್ತ್ರಾರ್ಜಿತನಾಗಿ ಚಕ್ರಬಿಂಬವನ್ನು ಭೇದಿಸಲು ಹೋಗುವುದು ನಿನಗೆ ಸಮ್ಮತವಾದ ಕಾರ್ಯವಲ್ಲ ವಲ್ಲಭ. ಇದು ಎಂಥ ದುರ್ಲಭ. ಎಲ್ಲೇ ಭೂತಬೇಡಿಯಾದ ನಾಗವೇಣಿಯೇ ಧರ್ಮಜಗ ಭೂಭಾಗ ಪಡೆದ ಕೌರವರನ್ನು ನೀಗಿ ಬರುವನನ್ನ ಕರೆದಳು ತನ್ನುವಂತೆ ಕರೆಸಿ ಹೋಗುವ ಸಮಯದಲ್ಲಿ ನನಗೇನು ಹೇಳಿದೆ ನೀನು? ಜಗನ್ನಾಥನ ಬದುಕ ಬರುವ ನಗರನ್ನ ಸಹೋದರಿಗೆ ಮಗನಿಗೆ ಬಗೆ ಬಗೆಯಾಗಿ ಕೇಳಿದರೆ ನಾನು ಹೋಗಲೇ ತುಟಿಗೆ ಕುರ ಪಡೆಯನ್ನು ಮರ ಒಡೆದ ಪದವಿಯ ಕಡಗಲಿ ಎದ್ದು ಬಿಟ್ಟರೆ ನಡೆದ ಮಾತಿಯನ್ನು ಲಕ್ಷ್ಯವೇನು ಬಡ ನಡುವಿನ ಮನದಿ ಮಣಿಯೇ ನಿನ್ನ ಗೃಹದಡಿಗೆ ನಡೆಯೇ ಜಡಗರಿಯಕ್ಕೆ ಅಹೋ ಹುಡುಗೇಶ್ವರ, ಹೃದಯೇಶ್ವರಿ ಚಕ್ರಬಿಂಬದ ಕಾವಲಿಗಿರುವ ಕೌರವಾದಿಗಳನ್ನು ಜಯಿಸುವುದೆಂದರೆ ಮಡಿಲಲ್ಲಿ ಬೆಂಕಿ ಕಟ್ಟಿಕೊಂಡಂತೆ ಎಂದು ತಿಳಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ ಆ ಕೌರವನು ಸಾಮಾನ್ಯದವನಲ್ಲ. ನೀನು ಸಾಮಾನ್ಯದನಲ್ಲವೆಂದೇ ಇಬ್ಬರನ್ನು ಕಟ್ಟಿಕೊಂಡಿರುವೆ. ಹೌದಲ್ಲವೇ? ನಮ್ಮನೆ ಉಲ್ಲಾಸದಿಂದ ಇರು. ಎಷ್ಟು ಮಾತ್ರ ಉಲ್ಲಾಸದಿಂದಿರುವುದಲ್ಲ ಕಾಂತೆ. ನಮ್ಮನ್ನು ನೋಡಿ ನಿನಗೆ ಹೋಗಲು ಹೇಗೆ ಮನಸ್ಸು ಬರುತ್ತದೆ? ಯುದ್ಧ ಮಾಡಿ ಕೆಟ್ಟು ಬಂದ ಮೇಲೆ ನಿಮ್ಮ ಇಬ್ಬರ ಕೂಡ ಸರಸ ಲಾಭದಿಂದಿರುವುದ ಕಾಂತೆ. ಯುದ್ಧ ಮಾಡಿ ಬಂದ ನಂತರವೇ ಕಟ್ಟಿಕೊಳ್ಳಬೇಕಾಗಿತ್ತು. ಈಗ ಏತಕ್ಕೆ ಕಟ್ಟಿಕೊಂಡೆ? ಇದು ಕ್ಷತ್ರಿಯ ಧರ್ಮವಲ್ಲ ಏನು ಕಾಂತೆ? ವಲ್ಲಭೆ ಕೇಳಿ ಕೇಳು. ಚೆನ್ನಾಗಿ ಓ ಭಾರತ ವೀರ
ಮಾನ್ಯನ ಕೌರವರು ಎಂಥವರು ಗೊತ್ತೇ? ಕೌರವರು ಎಂಥವ ನಿನಗೆ ಗೊತ್ತೇ? ಅವನ ರಣಿ ಏನು ಗೊತ್ತಿಲ್ಲವೇ? ಗೊತ್ತು ಕಾಂತೆ. ಹೇಳುವೆನ ಕೇಳ ಈಗ. ಅದೇನು ಚೆನ್ನಾಗಿ ಕೌರವೇಂದ್ರನೆಂಬುವನು ಮಹಾದುಷ್ಟ ಗುಣದವನು. ನಿಮ್ಮ ನಾಶ ಬಯಸಿ ಬಾಳನು. ಕುಲಘಾತಕನು, ಪರಮಪಾತಕನು, ಪರಮಪಾತಕನು, ಕೇಳೆನ್ನ ಮಾತನು. ಓ ಬಾ ಸುಂದರ ಓ ಪಾಂಡವ ವಂಶದ ಕುವರ ಪ್ರಿಯಕರ ಪ್ರಾಣೇಶ್ವರ. ಪ್ರಾಣೇಶ್ವರಿ, ಆ ಕೌರವನು ಬಹಳ ದುಷ್ಟ ಗುಣದವನು, ನಿಮ್ಮ ನಾಶಕ್ಕಾಗಿ ಕಾಯುತ್ತಿರುವನು. ಅಹೋ ವಲ್ಲಭ, ವಲ್ಲಭೆ ಒಂದು ವೇಳೆ ಶತ್ರು ಬಲವಂ ಜಯಿಸಿ ಬರಲೆಂದು ಹೇಳುತ್ತಿರುವೆ. ಶತ್ರು ಬಲವಂ ಜಯಿಸಿ ಬಾರದೆ ಹೋದರೆ ನಮ್ಮಿಬ್ಬರ ಗತಿ ಏನು? ವಿಚಾರ ಮಾಡಿ ನೋಡು ರಮಣ, ಸದ್ಗುಣ ಬರಣ. ಹೇಗೆ ಉತ್ತರೆಯ ಈಗ ಏನು ಕಟ್ಟಿಗೆ ಮಾಡ್ಕೊಳ್ತಿದ್ದೆ? ನಾನು ಹೋಗುವ ಕಾಂತೆ. ನನ್ನ ತೊಡೆಯ ಮೇಲೆ ಕುಳಿತುಕೋ. ನಾನು ಪ್ರೀತಿಯಿಂದ ಹೇಳುತ್ತಿರುವನು, ಸ್ವಲ್ಪ ಹತ್ತಿರ ಬಾ. ಹೇಳು. ಈ ತೊಡೆಯ ಮೇಲೆ ಕುಳಿತುಕೋ. ಬೇಡ. ಹೋಗುತ್ತೇನೆ ಕಾಂತೆ. ಶತ್ರು ಬಲವನ್ನು ಗೆದ್ದು ಬರುವನು ಕಾಂತೆ. ನಂಬಿಕೆ ಇದೆಯೇ? ಹೌದು ಕಾಂತೆ. ಪ್ರಾಣೇಶ್ವರ, ಇವಾಗ ಹೇಳು. ಎಲೆ ಉತ್ತರೆ, ಪ್ರಿಯ, ಶತ್ರು ಬಲವನ್ನು ಜಯಿಸಿ ಮತ್ತೆ ಬರಲಾಗದೆಂದು ನಿನಗೆ ಒತ್ತಿಯನ್ನು ತೆಗೆದು ತಾನು ಹೇಳಿದರು. ನಾನು ಹೇಳ್ತೀನಿ. ಅಥವಾ ನಿನಗೇನಾದರೂ ಭೂತ ಭವಿಷ್ಯ ತತ್ವಮಾನ ಗೊತ್ತಿದ್ದರೆ ನನ್ನ ಮುಂದೆ ಗೊತ್ತಿರು. ಎಲೆ ಸುಂದರಿ, ಅವರ ಪತಿಯರ ಕಂಠ ಸೂತ್ರವನ್ನು ಮರಿಸುವ ಬಲ ತಮನಿಗೆ ಗೊತ್ತಿಲ್ಲದೆ ಎನ್ನ ಮುಂದೆ ಬಿತ್ತರಿಸುವಿಯ. ಎಲೆ ಉತ್ತರೆ, ಕೆಳಗಾಗಿ ಮಾಡುವ ಕಡಿಮೆ ಹೊತ್ತು ನಿನಗೆ ಏನು ಮಾತನಾಡುತ್ತಾರೆ? ಇಡೀ ನಿನ್ನ ಆಡಂಬರಕ್ಕೆ ದಾರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಇಷ್ಟೊಂದು ಹಠ ಮಾಡೋದು ತರವಲ್ಲ. ಆ ಕೌರವರು ನಮ್ಮ ಜನಗಳಿಗೆ ಮಾಡುವ ಕೃತ್ಯವನ್ನು ನೆನೆಸಿಕೊಂಡರೆ ಎಲ್ಲ ಕೋಪಾಗ್ನಿ ಜ್ವಾಲಿ ಎಂಬುದು ಎತ್ತು ಉರಿಯುವುದು. ಸುಂದರಿ, ಸಮಾಧಾನವಾಗಿರು, ಸಮಾಧಾನ. ಎಷ್ಟು ಮಾತ್ರಕ್ಕೆ ಸಮಾಧಾನ ಆಗೋಲಾಗಲು ಕಾಂತೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಕೇಳುವೆನು ಕೇಳ ಹಾಗಾದ್ರೆ. ಚೆನ್ನಾಗಿ ಹೇಳು. ವರವಿನ ಪ್ರಾಣೇಶ್ವರ ನೀನು ಎಣ್ಣೆಯ ಹೃದಯೇಶ್ವರ. ಭುವನವೇನ ರಣಗಂಭೀರ, ಭುವನವೇನ ರಣಗಂಭೀರ, ರಾಜರಾಜೇಶ್ವರ. ವರವಿನ ಪ್ರಾಣೇಶ್ವರ
ಭಸ್ಮೀಕೃತನಾದನಂತೆ. ಹಾ. ಕಾಂತ, ಕಾಂತೆ. ಈ ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸತಿಯ ಮಾತನ್ನು ಧಿಕ್ಕಾರ ಮಾಡಿ ಚಕ್ರ ಬಿಂಬವನ್ನು ಭೇದಿಸಲು ಹೋಗಬೇಡ ನನ್ನ ಬುದ್ಧಿ ಸಂಪನ್ನ. ಏನ್ ಹುಟ್ಟಿನ ಹಾಜ ಮುಖಿ ಹೇಳಾದ ಮಠದಿ ಮಣಿಯೇ ಜಗಜ್ಜನ ಪಡೆದ ಮನ್ಮಥನ ತನ್ನ ಕಡತ್ರದಿಂದ ಮೃಡನ ವೀರ ಕಲಿತ ಮಾಡುವನ್ನು ಹೋದರೆ ಕಿಡಿಗಣ್ಣಿನಲ್ಲಿ ಭಸ್ಮೀಕೃತನಾದನನ್ನು ಹೇಳಿದೆಯಲ್ಲ, ಆದರೆ ನಿನ್ನ ಮಾತೇನು ಸುಳ್ಳಲ್ಲ. ಎಲೆ ಉತ್ತರೆ, ಮನ್ಮಥನೊಬ್ಬ ನಡೆದರೆ ಸಮಸ್ತ ದೇವತ ನಿಖರಕ್ಕೆ ತಾರಕನ ಬಾಧಿಯನ್ನು ತಪ್ಪಿಸಿ ಗಿರಿಜಾದೇವಿಗೂ ಪರಮೇಶ್ವರನಿಗೂ ಪಾಣಿಗ್ರಹಣ ಮಾಡಿಸಿ ಅವನ ಜನ್ಮ ಸುಪಾಲನೆ ಮಾಡಿಕೊಂಡನು. ಎಲೆ ಉತ್ತರೆ, ಗೋರಿನ ಗರ್ಭದಲ್ಲಿ ಹುಟ್ಟಿ ಸಾರ್ಥಕತೆಯನ್ನು ಸುದತಿ ಮಾಡಿ ಸೌಂದರ್ಯದ ಕಡಿ ವಲ್ಲವೇ ಸರ್ವತಿ ಕೆಡವುವುದಿಲ್ಲ ಕಾಂತೆ. ಸತಿಯರಿಬ್ಬರನ್ನ ಕಟ್ಟಿಕೊಂಡಿರುವೆ ಉಲ್ಲಾಸದಿಂದ ಇರಿ ಎಂದರೆ ಚಕ್ರ ಬಿಂಬವನ್ನು ಭೇದಿಸಲು ಹೋಗುವೆನೆಂದು ಹೇಳ್ತಿರುವೆ. ನಿನ್ನ ಈ ಬುದ್ಧಿಗೆ ನಾನು ಏನೆಂದು ವೃತ್ತದಲ್ಲಿ ಕೆತ್ತು ಬಂದು ನಿಮ್ಮ ಕೊಡಗಿ ಸರಸ ಸಲಾಪದಿಂದಿರುವನ ಕಾಂತೆ. ಕಾಂತೆ ಒಂದು ವೇಳೆಗೆ ಏನು ಮರಳಿ ಬಾರದೆ ಹೋದರೆ ಬರುವನ ಕಾಂತೆ, ಬರದೆ ಹೋದರೆ ಬರುವನ ಕಾಂತೆ. ಬರದಿದ್ದರೆ ಆ ವೀರಾಂಜನೇಯನ ದಯ ನನ್ನ ಮೇಲೆ ಇರುವುದು ಕಾಂತೆ. ಕಾಂತೆ, ಸಿಂಧು ಪುರೇಶನ ದಯವು ಎಂದಿಗೂ ನಮ್ಮ ಮೇಲೆ ಇದ್ದೇ ಇರುವುದು. ಆದರೂ ನಿನ್ನನ್ನು ಕಳಿಸಲು ನನಗೆ ಮನಸ್ಸಿಲ್ಲ. ನಾನು ಸರ್ವತ ಹೋಗಿ ಗೆದ್ದು ಬರುವನ ಕಾಂತೆ. ವಲ್ಲಭ, ವಲ್ಲವೇ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಒಲವಿನ ಚೆಲುವ ತಣಿಸುವ ಮಧುರ ಬಾಬಾರ ಬಾಬಾರ ಒಲಿದ ನಿನ್ನ ಚಿನ್ನ ಇನ್ನು ಎಂದೆಂದಿಗೂ ಬಿಡೆನು ಎಂದೆಂದಿಗೂ ಬಿಡೆನು ಎಂದೆಂದಿಗೂ ನಾನು ಬಿಡೆನು ಎಂದೆಂದಿಗೂ ಬಲವಿನ ಚೆಲುವ ತಣಿಸುವ ಮನವ ಬಾಬಾರ ಬಳಿವಾರ ವಿಚಾರ ಮಾಡಿ ಇರುವುದ ಕಾಂತೆ. ಎಷ್ಟು ಮಾತ್ರ ನೋಡುವುದು ಗೆದ್ದು ಬಂದ ಮೇಲೆ ನೋಡುವನ ಕಾಂತೆ. ಹೌದು ಕಾಂತೆ. ಒಲವಿನ ಚೆಲುವ ತಣಿಸುವ ಮನವ ಬಾಬಾರ ಬಳಿವಾರ 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 ಪ್ರಾಣೇಶ್ವರ, ಪ್ರಾಣೇಶ್ವರ, ಚಕ್ರ ಬಿಂಬವನ್ನು ಭೇದಿಸಲು ಮೂರು ಲೋಕದಲ್ಲಿ ಗಾಂಡಿವಿ ಎನಿಸಿಕೊಂಡ ನಿಮ್ಮ ತಂದೆಯಾದ ಕಲಿಪಾರ್ಥನಿರುವಾಗ, ನಿಮ್ಮ ಜನಗಳಿರುವಾಗ ನಿನಗೆ ಏತಕ್ಕೆ ಚಕ್ರ ಬಿಂಬದ ಹಂಬಲ? ಕಾಂತ, ಕಾಂತೆ. ನೀನಿನ್ನು ಚಿಕ್ಕವನಾದ ಕಾರಣ ಚಕ್ರ ಬಿಂಬವನ್ನು ಭೇದಿಸಲು ಬಲಾಢ್ಯರಾದ ನಿಮ್ಮ ಜನಕರಿಗೆ ಬಿಟ್ಟು ಅರಮಂದಿರಕ್ಕೆ ಬಾ ಪ್ರಾಣಪತಿ. ಚಕ್ರ ಬಿಂಬದ ತಂಟೆಗೆ ಹೋದರೆ ಬರುವುದು ನಿನಗೆ ದುರ್ಗತಿ. ಏನೇ ನಿರಜಾಕ್ಷಿಯೇ ಗೋರತೈತನಾದ ತಾಕ ಕಾದಿಗಳ ಆ ಸಣ್ಣ ಕೂತ್ಕನು ಎಲೆ ಸುಂದರಿ ಗೋರಿನ ಮಾಡಿಸುವ ಸುಬಟನಿಗೆ ಏನು ಮಾತನಾಡಿದಿ? ಕೆಟ್ಟ ತನಗೆ
ಎಲೆ ಉತ್ತರೇ ನನಗೆ ಉತ್ಕೃಷ್ಟ ಕೋಪ ಹೆಚ್ಚಿಸಬೇಡ ಉತ್ತರೇ ಉತ್ತರ ಗೋಪ್ರಾಣದೊಳಗೆ ನಿಮ್ಮ ಅಣ್ಣ ನಮ್ಮ ಉತ್ತರನು ಶತ್ರು ಬಲ ಮೊತ್ತವನ್ನು ನೋಡಿ ಹಿಂದೆ ಕಿಡಿದಂತ ದಾರಿ ಅವನಂತೆ ಎಲ್ಲ ಸೆಳೆದಿರುವರೆ ಉತ್ತರಿ ಎಡೆನ ಆರಂಭದ ದಾರಿ ಕಾಂತೆ ಎಷ್ಟು ಹೇಳಿದರೂ ನೀನು ನನ್ನ ಮಾತನ್ನು ಕೇಳಲಿಲ್ಲ. ಹೌದು ಕಾಂತೆ, ನನ್ನ ಅಕ್ಕಯ್ಯನ್ನು ಕಳಿಸಿವೆ ನೀರು. ನಿನ್ನ ಮಾತೇ ಕೇಳಲ್ಲ, ನಿಮ್ಮ ಅಕ್ಕಯ್ಯನ ಮಾತು ನಾನೇನು ಕೇಳ್ತೇನೆ. ಸರಿ ಕಳಿಸುವೆನು. ಕಳಿಸು ಕಾಂತೆ.